DKC ಅಂತ ಸಂಘಟಕರಿದ್ದಾರೆ, ಮತ್ತು ಉತ್ತರ ಕರ್ನಾಟಕದಲ್ಲೂ ಸಾಕಷ್ಟು ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲೇ. ಅವ್ರನ್ನೆಲ್ಲ ಇದ್ದಾಗ ಏನಪ್ಪ ಅಂದ್ರೆ 19 ಜನರು ಆಯ್ಕೆ ಮಾಡ್ಕೊಂಡು ತೊಗೊಂಬರ್ತಾರಪ್ಪ ಅಂದ್ರೆ ಸಣ್ಣ ಸಾಹಸ ಅಲ್ಲ. ಇದು ಸಹಿತ ಇವತ್ತು ಭಾಳಷ್ಟು ವಿರೋಧಿಗಳಿಗೆ ಹಿನ್ನಡೆ ಆಗ್ತಾಯಿದೆ ಅಂತ. ಯಾರಪ್ಪ ಇವರ ವಿಜೇಂದ್ರ ತೆಗೆದ್ರೆ ಯಾರನ್ನ ನಿಲ್ಲಿಸ್ಬೇಕು, ಯಾರ ಕಡೆಯಿಂದ ಈ ಒಂದು ಏನಪ್ಪ ಅಂತಂದ್ರೆ ಗೆಲ್ಲಿಸಬೇಕು ಅನ್ನೋಂಥದ್ದು. ಪ್ರತಿ ನಾಯಕಿ ಯಾರು ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಇವ್ರಿಗೆ, ಯಾರನ್ನು ಮಾಡಿದ್ರೆ ಯೋಗ್ಯ ಅಂತೇಳಿ. ಯಾಕಂದರೆ 24 ಬಗ್ಗೆ 24 ಬಾಯಿ ಅವ್ರಿಗೆ ಅವ್ರು ಮಾತಾಡುವಂಥ ಮಾತುಗಳು ಜನಕ್ಕೆ ಲೈಕ್ ಆಗದೆ ಹೋಗಿರ್ಬೋದು. ಆ ರಕ್ಷಕ ಈಗಾಗಲೇ ನಮಗೆ ಇವರು ಯಡಿಯೂರಪ್ಪನ ಕಡೆ ಗುರುತಿಸ್ಕೊಂಡವರು ಇದ್ದಾರೆ. ಮುಂದೆ ಇವರು ನಮ್ಮ ಸದಾನಂದ ಗೌಡರಾಗಿರ್ಬೋದು, ಮತ್ತವರಾಗಿರ್ಬೋದು ಆಯ್ಕೆ ಆದವರು. ಅಥವಾ ಇವತ್ತು ನಾವು ಇವ್ರ ಬಗ್ಗೆ ಮಾತಾಡ್ತಿದ್ದೀವಿ, ಹೆಣ್ಮಗಳು ನಮ್ಮ ಕರಂದಾಜಲಿ ಅವ್ರ ಪರವಾಗಿ. ಇವರು ಸಹಿತ ದೀರ್ಘಾವಧಿಯ ಅಧ್ಯಕ್ಷರಾಗ ಅಸಮರ್ಥರಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಂತಹ ಒಬ್ಬ ವಿರೋಧಿ ಯಾರಿದ್ದಾರಪ್ಪ, ಅವರು ವಿರೋಧ ನಿಲ್ಲುವಂಥ ವ್ಯಕ್ತಿ ಅಂತೇಳಿ ಹುಡುಕ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪನವರು ಈಗ ಚರ್ಚೆನೂ ಆಗಿದೆ. ಆದರೆ ಕುಮಾರ್ ಬಂಗಾರಪ್ಪನವರು ವಿಶೇಷ ಅವ್ರ ತಂದೆಯವರಿದ್ದಾಗ ಒಂದು ವರ್ಚಸ್ವಿ ಆಗ್ತಿತ್ತೇನೋ. ಇವತ್ತಷ್ಟು ರಾಜ್ಯ ಮಟ್ಟದಲ್ಲಿ ವರ್ಚಸ್ವಿ ಆಗುವಂಥ ಶಕ್ತಿ ಅವ್ರನ್ನಿಲ್ಲ. ಲಿಂಬಾವಳಿಗೂ ಸಹಿತ ವಯಸ್ಸಾಗ್ತಾ ಇದೆ ಅವ್ರಿಗೂ. ಬೆಲ್ಲದವರು ಸಹಿತ ರಾಜ್ಯ ಮಟ್ಟದ ಒಬ್ಬ ನಾಯಕರಿಗೆ ಕಾಣ್ತಾ ಇಲ್ಲ. ಇವೆಲ್ಲರೂ ಸಮಸ್ಯೆಗಳು ಅವ್ರಿಗೆ ಕಾಣಲಿಕ್ಕೆ. ಆದರೆ ಇವರೆಲ್ಲರೂ ಕೂಡಿಕೊಂಡು ಇವತ್ತು ಯಡಿಯೂರಪ್ಪನವರ ಮಗನ ಸೋಲಿಸೋಲಿ ಒಂದು ದೊಡ್ಡ ಶಕ್ತಿ ಆಗ್ಬೋದೇನೋ, ಆಗ್ತಾರೇನೋ, ಆದರೂ ಆಗ್ಬೋದು, ಇಲ್ಲಂತಲ್ಲ. ಆದ್ರೆ ಅದಕ್ಕೆ ಪ್ರತ್ಯೇಕ ನಾಯಕ ಯಾರು, ದೀರ್ಘಾವಧಿಯ ನಾಯಕನ ಹುಡುಕ್ತಾ ಇದ್ದಾರೆ. ದೀರ್ಘಾವಧಿ ನಾಯಕ ಅಂದರೆ ಮುಂದಿನ ಒಂದು 10-20 ವರ್ಷ ತನಕ, 2028 ಮುಂದಿನ 10 ವರ್ಷನೂ ಒಬ್ಬ ದೀರ್ಘಕಾಲ ಬರಬೇಕಪ್ಪ ಇಲ್ಲೇ ವ್ಯಕ್ತಿ. ಅವ್ರು ಯಾರು ಅಂದಾಗ ಮತ್ತೆ ಎಲ್ಲ ಸುತ್ತಾಗಿ ಬಂದು ವಿಜೇಂದ್ರ ಅವರು ಬಂದಿಲ್ಲುವಂಥ ಪ್ರಸಂಗ ಆಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ವಿಜೇಂದ್ರ ಅವರನ್ನು ತಯಾರು ಮಾಡಿದ್ದಾರೆ ಯಡಿಯೂರಪ್ಪನವರು. ಇನ್ನು ಅನುಭವದವ್ರಿಗೆ ಕೆಲವರು ಕಲಿತಾ ಹೋಗುವಂಥ ಪ್ರಸಂಗಗಳು ಬರ್ತಾವೆ ದಿನ ಹೋದಂಗೆ ಮತ್ತು ಅನುಭವ ಹೆಚ್ಚಾದಂಗೆ. ಇನ್ನೂ ವಿಜೇಂದ್ರ ಹೊಸ ಒಂದು ಡಾವುಗಳನ್ನು, ಪೇಚುಗಳನ್ನ, ರಾಜಕೀಯ ವಿಷಯಗಳು ತಿಳ್ಕೊತ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಒಳ್ಳೆ ಮಾತು